ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಎಮ್.ಆರ್.ಡಿ ಲಾಫ್ಟ್ ರೇಸಿಂಗ್ ಪಿಜನ್ಸ್. ಫ್ರೆಂಡ್ಸ್, ಇವತ್ತು ನಾವು ಬಂದಿದ್ದೀವಿ ಬರ್ಡ್ಸಿಗೆ 30 ಕಿಲೋಮೀಟರ್ ಟ್ರೈನಿಂಗ್ ಕೊಡೋದಕ್ಕೆ. ಲೊಕೇಶನ್ ಬಂದುಬಿಟ್ಟು ಮೆಟ್ರಿ. ಇಲ್ಲಿ ನೋಡ್ಬೋದು ಬರ್ಡ್ಸ್ ಎಲ್ಲವೂ ರೆಡಿ ಆಗಿದ್ದಾವೆ ಆರೋದಕ್ಕೆ. ಸುತ್ತಮುತ್ತ ಲೊಕೇಶನ್ ತೋರಿಸ್ತೀನಿ ನಿಮಗೆ, ಎಂಥ ಅದ್ಭುತವಾದಂಥ ಲೊಕೇಶನ್ ಇದು. ಇದು ಬರ್ಡ್ಸಿಗೆ ಸ್ವಲ್ಪ ಚಾಲೆಂಜಿಂಗ್ ಟಾಸ್ ಆಗುತ್ತೆ, ಯಾಕಂದರೆ ಸುತ್ತಮುತ್ತ ಭಾಳಷ್ಟು ಕಾಡು ಪಾರಿವಾಳ ಆಡ್ತಾಯಿದ್ದಾವೆ. ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ದೊಡ್ಡದಾಗಿ ಹಿಂಡು ಪಾಸ್ ಆಗ್ತಾಯಿದೆ. ಅದೇ ರೀತಿ ಇಲ್ಲೇ ಬಿಡೋ ಲೊಕೇಶನ್ ಹತ್ರನೇ ವೈರ್ ಮೇಲೆ ಭಾಳಷ್ಟು ಬರ್ಡ್ಸ್ ಕೂತ್ಕೊಂಡಿದ್ದಾವೆ. ಇವು ಬರ್ಡ್ಸು ಈಸಿಯಾಗಿ ರಿಟರ್ನ್ ಆಗಲಿ ಅಂತ ಭಾವಿಸ್ತಾ ಈಗ ಬನ್ನಿ ಬರ್ಡ್ಸ್ನ ನಾವು ರಿಲೀಸ್ ಮಾಡೋಣ. ಈಗ 7:17 ಆಗಿದೆ. ಬರ್ಡ್ಸ್ನ ನಾನೀಗ ರಿಲೀಸ್ ಮಾಡ್ತಾಯಿದ್ದೀನಿ. ನೋಡ್ಬೋದು, ಎಲ್ಲ ಬರ್ಡ್ಸ್ ಹೊರಗಡೆ ಬಂದಿದ್ದಾವೆ. ಎಲ್ಲವೂ ಕಲ್ತಿದ್ದಾವೆ. ಒಂದೇಟಿಗೆ ಮನೆ ಕಡೆ ಲೊಕೇಶನ್ಗೆ ಆರ್ತಾಯಿದ್ದಾವೆ ಬರ್ಡ್ಸ್. ಇದೊಂದು ಖುಷಿ ವಿಷಯ. ಆಗಲೇ ನೋಡ್ಬೋದು ಬರ್ಡ್ಸ್ ಕೂಡ ಇನ್ವಿಸಿಬಲ್ ಕಾಣಿಸ್ತಾ ಇಲ್ಲ. ಫ್ರೆಂಡ್ಸ್, ಈಗ ಬನ್ನಿ ಫೀಮೇಲ್ ಬರ್ಡ್ಸ್ನ ನಾವು ಹೊರಗಡೆ ರಿಲೀಸ್ ಮಾಡೋಣ. ಇವು ಬರ್ಡ್ಸ್ ಕೂಡ ರೆಡಿ ಇದ್ದಾವೆ ಈಗ ಆರೋದಕ್ಕೆ. ನೋಡ್ಬೋದು ಫೀಮೇಲ್ಸ್ ಎಲ್ಲವೂ ಹೊರಗಡೆ ಬಂದಿದ್ದಾವೆ. ಇಲ್ಲೇ ನೋಡ್ಬೋದು ಸುತ್ತಮುತ್ತ ಕಾಡು ಪಾರಿವಾಳ ಯಾವ ರೀತಿ ಆಡ್ತಾಯಿದ್ದಾವೆ ಅನ್ನೋದು. ಒಂದು 2-3 ಪಾರಿವಾಳ ಆ ಗುಂಪಲ್ಲಿ ಕಲ್ತ್ಕೊಂಡಿದ್ದಾವೆ. ಈಗ ಇವೆಲ್ಲ ಬರ್ಡ್ಸು ಕಲ್ತಾ ಆಡ್ತಾಯಿದ್ದಾವೆ. ಇವು ಕೂಡ ಕರೆಕ್ಟ್ ದಾರಿಯಲ್ಲಿ ಹೋಗ್ತಾಯಿದ್ದಾವೆ. ಭಾಳಷ್ಟು ರೌಂಡ್ ಹೊಡಲಿಲ್ಲ ಬರ್ಡ್ಸ್ ಇವತ್ತು, ಡೈರೆಕ್ಟ್ ಲೊಕೇಶನ್ ಇಟ್ಕೊಂಡು ಹೋಗ್ತಾಯಿದ್ದಾವೆ. ನೋಡೋಣ, ಆದಷ್ಟು ಜಲ್ದಿ ಬರ್ಡ್ಸ್ ಮನೆಗೆ ಹೋಗಲಿ ಅಂತ ಭಾವಿಸ್ತಾ ಹೋದ್ಮೇಲೆ ನಿಮಗೆ ಕವರೇಜ್ ತೋರಿಸ್ತೀನಿ ಯಾವ ರೀತಿ ಬರ್ಡ್ಸ್ ರೀಚ್ ಆದವು ಅನ್ನೋದು. ಸ್ಟೇ ಟ್ಯೂನ್ ಟು ಎಮ್.ಆರ್.ಡಿ ಲಾಫ್ಟ್ ರೇಸಿಂಗ್ ಪಿಜನ್ಸ್.